ಪಾಶ್ಚಾತ್ಯ ವಿಮರ್ಶಕ ವಿಲಿಯಂ ಓ ಕಾನರ್ ರವರು ತನ್ನ ಸೆನ್ಸ್ ಅಂಡ್ ಸೆನ್ಸಿಬಿಲಿಟಿ ಇನ್ ಮಾಡರ್ನ್ ಪೊಯಿಟ್ರಿ ಎಂಬ ಗ್ರಂಥದಲ್ಲಿ ವ್ಯಂಗ್ಯ ಮತ್ತು ವಿಡಂಬನೆಯ ಲಕ್ಷಣವನ್ನ ಕುರಿತು ಹೀಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಸಾಹಿತ್ಯದಲ್ಲಿ ಅದರಲ್ಲೂ ಕಾವ್ಯದಲ್ಲಿ ವ್ಯಂಗ್ಯ ವಿಡಂಬನೆಗಳು ಕಂಡುಬರುವುದು ಅದರ ಕಾಲಮಾನವನ್ನ ಅವಲಂಬಿಸಿಯಾಗಿರುತ್ತದೆ. ಆ ಕಾಲಮಾನದಲ್ಲಿ ಏನಿಲ್ಲ ನಡವಳಿಕೆಗಳು ಅಥವಾ ವಾಸ್ತವತೆ ಆದರ್ಶಗಳ ನಡುವೆ ಸಮರಸವಿದ್ದಾಗ, ಅಂದ್ರೆ ವ್ಯಕ್ತಿ ತಾನು ಕಂಡಂತಹ ಆದರ್ಶಗಳು ಸಮಾಜದಲ್ಲಿ ಈಡೇರುವಂತಹ ಪರಿಸರವಿದ್ದಾಗ, ಹಾಗೇ ಇರುವಂತೆ ತೋರುತ್ತಿರುವಾಗ, ನಾವು ಯಾವುದಾದರೂ ಒಂದು ಉದ್ದೇಶ ಈಡೇರಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ ಅದಕ್ಕೆ ಪರಿಸರ ಸಹ ಒತ್ತು ಕೊಡುವಂತೆ ನಮ್ಮ ಕೆಲಸ ಆಗುವ ರೀತಿಯಲ್ಲಿ ಇದ್ರೆ, ಅಂಥ ಒಂದು ಸಂದರ್ಭದಲ್ಲಿ ಸಮಾಜವನ್ನು ಆಳುವ ಶಕ್ತಿಗಳು ಮನುಷ್ಯನ ನೈತಿಕ, ಸೌಂದರ್ಯಾತ್ಮಕ ಮತ್ತು ಆರ್ಥಿಕ ಅವಶ್ಯಕತೆಗಳನ್ನು ಬಹುತೇಕ ಪೂರೈಸುವಂತಹ ಸ್ಥಿತಿಯಲ್ಲಿದ್ದಾಗ, ಅಂಥ ಸಂದರ್ಭದಲ್ಲಿ ಜನರನ್ನ ಇನ್ನೂ ಹೆಚ್ಚಿನ ಅರಿವಿನೆಡೆಗೆ ನಡೆಸುವ ಕಾರ್ಯವನ್ನ ಯಾರು ಮಾಡ್ತಾರೆ? ಈ ಲೇಖಕರು ತನ್ನ ಕವನದ ಮೂಲಕ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ವಿಲಿಯಂ ಓ ಕಾನರ್ ಅವರು ಹೇಳ್ತಾರೆ. ಸಮಾಜ ಸಂತೃಪ್ತಿ ಸ್ಥಿತಿಯಲ್ಲಿರುವಾಗ ಕವಿಯಾದವನು ಅದನ್ನ ಪರಿವರ್ತನೆಗೊಳಿಸುವಂತಹ ಐತಿಹಾಸಿಕ ಕಾರ್ಯವನ್ನ ಮಾಡಬಹುದಾಗಿದೆ. ಆದರೆ ನಮ್ಮ ವರ್ತಮಾನ ಸಮಾಜದಂತೆ ವಾಸ್ತವ ಮತ್ತು ಆದರ್ಶಗಳ ನಡುವೆ ಕಂದಕವಿದ್ದಾಗ ಅವುಗಳ ನಡುವಿನ ಸಮತೋಲನ ಕಡಿದು ಹೋಗಿರುವಂತಹ ಸ್ಥಿತಿ ಏರ್ಪಟ್ಟಾಗ ಸಮಾಜ ತನ್ನ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಟ ನಡೆಸುವ ಸ್ಥಿತಿಯಲ್ಲಿದ್ದಾಗ ವಿಮರ್ಶಾತ್ಮಕ ಬುದ್ಧಿಶಕ್ತಿ ಕೇಂದ್ರ ಪಾತ್ರ ವಹಿಸುವ ಸ್ಥಿತಿ ಬರುತ್ತದೆ. ಇಂಥ ಪರಿಸರದಲ್ಲಿ ವ್ಯಂಗ್ಯ ಅಥವಾ ಕಟುಕೋಕ್ತಿ ಪ್ರಮುಖ ಆಯುಧಗಳಾಗಿರುತ್ತವೆ. ಕವಿಯಾದವನು ತನ್ನ ಸುತ್ತಲಿನ ಜನತೆ ಮತ್ತು ಸಮಾಜ ಅನುಸರಿಸುತ್ತಿರುವ ಮೌಲ್ಯಗಳು ತಪ್ಪು ಎಂದು ತೋರಿಸಿಕೊಡೋದಕ್ಕೆ ವ್ಯಂಗ್ಯ ಮತ್ತು ವಿಡಂಬನೆಗಳನ್ನು ಬಳಸ್ತಾನೆ. ಈ ಮೂಲಕ ಜನರನ್ನ ಎಚ್ಚರಗೊಳಿಸುವ, ಸಮಾಜವನ್ನ ತಿದ್ದುವ ಸಣ್ಣ ಆಶಯ ಅವನದ್ದಾಗಿರುತ್ತದೆ. ಪ್ರಸ್ತುತ ಪುರುಷ ಸೂಕ್ತದಲ್ಲಿ ಕವಿ ಈ ಕಾರ್ಯವನ್ನ ಹೇಗೆ ಮಾಡಿದ್ದಾನೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪ್ರಥಮ BA ಮತ್ತು BCom ಅವರ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಬರುವಂತಹ ಹೊಸಗನ್ನಡ ಕವಿತೆಗಳನ್ನು ನೋಡ್ತಾ ಇದ್ದೀವಿ. ಈ ಹೊಸಗನ್ನಡ ಕವಿತೆಗಳಲ್ಲಿ ನಾವು ಈಗಾಗಲೇ ಹುತ್ತರಿಯ ಹಾಡು, ನಿಹಿಂಗ ನೋಡಬೇಡ ನನ್ನ, ಕಣಿವೆಯ ಮುದುಕ, ವರ್ಧಮಾನ ಇಷ್ಟು ಕವಿತೆಗಳನ್ನು ಮುಗಿಸಿದ್ವಿ. ಈಗ ನಾವು ಪುರುಷ ಸೂಕ್ತ ಎನ್ನುವಂಥ ಒಂದು ಕವಿತೆ, ಇದನ್ನು ಬರೆದಿರುವವರು GS ಶಿವರುದ್ರಪ್ಪ. ಈ ಒಂದು ಕವಿತೆಯನ್ನು ನೋಡ್ತಾ ಇದ್ದೀವಿ. ಈ ಪುರುಷ ಸೂಕ್ತ ಅನ್ನುವಂಥ ಒಂದು ಪದ ಏನಿದೆಯಲ್ಲ, ಈ ಪದ ಬಂದ್ಬಿಟ್ಟು ವೇದಗಳ ಕಾಲದಲ್ಲಿ, ವೇದ ಮಂತ್ರಗಳಲ್ಲಿ ಪುರುಷ ಸೂಕ್ತ ಅನ್ನುವಂಥ ಒಂದು ಪದ ಏನಿದೆ ಅದು, ಅಥವಾ ಪುರುಷ ಸೂಕ್ತ ಅನ್ನುವಂಥದ್ದು ಬಹು ಮುಖ್ಯವಾದಂಥ ಒಂದು ಭಾಗವಾಗಿದೆ. ಇದು ಋಗ್ವೇದ ಮತ್ತು ಯಜುರ್ವೇದ ಎರಡೂ ವೇದಗಳಲ್ಲಿ ಸಹ ಕಂಡು ಬರುತ್ತದೆ. ಪುರುಷ ಸೂಕ್ತಗಳು ಒಟ್ಟು 16 ಇದೆ. ಆದರೆ ಒಂದೇ ತಾತ್ಪರ್ಯವನ್ನ ಇದು ಹೊಂದಿರುವಂತಹ ಸೂಕ್ತಗಳಾಗಿರುತ್ತವೆ. ಪುರುಷ ಸೂಕ್ತ ಅನ್ನುವಂಥದ್ದು ಋಗ್ವೇದದ 10ನೆಯ ಮಂಡಲದಲ್ಲಿ 90ನೆಯ ಸೂಕ್ತವಾಗಿರುವಂತಹದ್ದಾಗಿದೆ. ವೇದಗಳಲ್ಲಿ ಪುರುಷ ಅಂತಂದ್ರೆ ಪುರುಷೋತ್ತಮ ಅಥವಾ ನಾರಾಯಣ ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತದೆ. ಪುರುಷ ಅಂತಂದ್ರೆ ದೇವಮಾನವ ಅಥವಾ ನಾರಾಯಣ ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತದೆ. ಪುರುಷ ಸೂಕ್ತ ಅಂತಂದ್ರೆ ಪುರುಷರನ್ನ ಕುರಿತಂತಹ ಒಂದು ಸೂಕ್ತ ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತೆ. ಆದ್ರೆ ವೇದಗಳಲ್ಲಿ ಇರುವಂತಹ ಪುರುಷ ಸೂಕ್ತವೇ ಬೇರೆ, ನಮಗೆ ಇಲ್ಲಿ ಇಟ್ಟಿರುವಂತಹ ಪಠ್ಯ ಪುಸ್ತಕದಲ್ಲಿರುವ ಪುರುಷ ಸೂಕ್ತವೇ ಬೇರೆ. GS ಶಿವರುದ್ರಪ್ಪ ಅವರು ಬರೆದಿರುವಂತಹ ಪುರುಷ ಸೂಕ್ತ ಅನ್ನುವಂತಹದ್ದು ಮನುಷ್ಯನ ಸಾಮರ್ಥ್ಯ, ಅವನ ಸಾಧನೆ, ಭೌತಿಕ ಮಟ್ಟ, ಆರ್ಥಿಕ ಮಟ್ಟ ಎಲ್ಲದನ್ನ ಕುರಿತು ಹೇಳುವಂತಹ ಒಂದು ಸೂಕ್ತವಾಗಿದೆ. ಇದನ್ನ ಅವರು ಪುರುಷ ಸೂಕ್ತ ಅಂತ ಹೇಳಿ ಕರೆದಿದ್ದಾರೆ. ಭಾರತಕ್ಕೆ ಏನು ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯ ಪಡೆದುಕೊಂಡ ನಂತರ 1947ರ ನಂತರ ಭಾರತ ಯಾವ ರೀತಿ ತನ್ನ ಅಭಿವೃದ್ಧಿಯತ್ತ ಸಾಗ್ತಾ ಹೋಯ್ತು ಅನ್ನೋದನ್ನ, ಅಥವಾ ಭಾರತದ ಸೃಷ್ಟಿಯ ವೈವಿಧ್ಯತೆ ಹೇಗಿತ್ತು ಅನ್ನೋದನ್ನ
ಭಾರತದ ಆಧುನಿಕತೆಯನ್ನ ಕುರಿತು ಈ ಪದ್ಯದಲ್ಲಿ ಬಹಳ ಸೊಗಸಾಗಿ ಬರೆದಿದ್ದಾರೆ. ನಾವು ಮುಂದೆ ಹೋಗ್ತಾ ಈ ಪದ್ಯವನ್ನ ನೋಡ್ತಾ ಹೋಗೋಣ. ಆಗ ನೋಡ್ತಾ ಹೋದಂಗೆ ನಮಗೆ ಈ ಪದ್ಯ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. GS ಶಿವರುದ್ರಪ್ಪನವರು 1926 ಫೆಬ್ರವರಿ 7ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಇವರು ಜನಿಸಿದ್ರು. ಕೆಲವೊಂದು ಪುಸ್ತಕದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದ್ರು ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಕೆಲವೊಂದು ಪುಸ್ತಕದಲ್ಲಿ ಶಿವಮೊಗ್ಗ ಜಿಲ್ಲೆ ಈಸೂರಿನಲ್ಲಿ ಜನಿಸಿದ್ರು ಅಂತ ಹೇಳಿ ಮೆನ್ಷನ್ ಆಗಿರುತ್ತೆ. ಆದರೆ ಇವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎನ್ನುವಂಥ ಒಂದು ಗ್ರಾಮದಲ್ಲಿ ಇವರು ಜನಿಸಿದ್ರು. GS ಶಿವರುದ್ರಪ್ಪನವರನ್ನ ನಾವು ಕರುನಾಡಿನ 3ನೆಯ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? 3ನೆಯ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ. ಮೊದಲನೆಯವರು ಗೋವಿಂದ ಪೈ ಅವರು, 2ನೇಯವರು ಕುವೆಂಪು, 3ನೇಯವರು GS ಶಿವರುದ್ರಪ್ಪ. ಒಟ್ಟು ನಮ್ಮಲ್ಲಿ 3 ರಾಷ್ಟ್ರಕವಿಗಳಿದ್ದಾರೆ. 3ನೇಯವರೇ GS ಶಿವರುದ್ರಪ್ಪ ಅವರು. ಇವರನ್ನ ನಾವು ವಿಶ್ವಕವಿ ಅಂತ ಹೇಳಿ ಸಹ ಕರಿತೀವಿ. ಅದಲ್ಲದೆ ಇವರನ್ನ ಸಮನ್ವಯ ಕವಿ ಎಂದು ಸಹ ಕರೆಯಲಾಗುತ್ತದೆ. ಸಮನ್ವಯ ಕವಿಗಳು ಅಂತ ಹೇಳಿ ನಾವೇನು ಚನ್ನವೀರ ಕಣವಿಯವರನ್ನ ಕರಿತೀವಿ, ಹಾಗೇನೆ GS ಶಿವರುದ್ರಪ್ಪನವರನ್ನ ಸಹ ಸಮನ್ವಯ ಕವಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ಕುವೆಂಪುರವರ ಶಿಷ್ಯರೂ ಸಹ ಆಗಿದ್ದರು. ಇವರ ಬರವಣಿಗೆಗೆ ಕುವೆಂಪುರವರ ಮಾರ್ಗದರ್ಶನ ಕೂಡ ಇತ್ತು ಅನ್ನೋದನ್ನ ನಾವು ನೋಡಬಹುದಾಗಿದೆ. ಇವರ ಕಲ್ಪನೆಯಲ್ಲಿ ನವೋದಯ ಮತ್ತೆ ನವ್ಯ ಎರಡೂ ಕಾವ್ಯಗಳು, ಎರಡೂ ಅಂಶಗಳನ್ನು ಅವರು ಹೊಂದಿದ್ದರು. ಈ ಪುರುಷ ಸೂಕ್ತ ಅನ್ನುವಂತಹ ಒಂದು ಕವಿತೆಯಲ್ಲಿ ಸೃಷ್ಟಿಯ ವಿಚಾರ, ಮಾನವನ ಸೃಷ್ಟಿಯ ವಿಚಾರ, ಪ್ರಕೃತಿಯ ವಿಸ್ಮಯ, ಸ್ವಾತಂತ್ರ್ಯೋತ್ತರ ಪುರುಷನ ಸಾಧನೆ, ಆಧುನಿಕ ಮಾನವನ ವಿಚಾರ, ಕ್ರಾಂತಿಯ ಭಾವನೆ, ಸುಂದರ ಭಾರತವನ್ನ ಕಟ್ಟುವಂತಹ ಕನಸು, ಮಾನವನ ಸೃಷ್ಟಿಯ ಬಗ್ಗೆ ಇದೆಲ್ಲದನ್ನ ಕೂಡ ಈ ಪುರುಷ ಸೂಕ್ತ ಅನ್ನುವಂಥ ಒಂದು ಕವಿತೆ ಒಳಗೊಂಡಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅವರ ಬರವಣಿಗೆ ಅತ್ಯಂತ ಸರಳ ಮತ್ತು ಸುಂದರವಾಗಿರುತ್ತೆ. ಹಾಗಾಗಿ ಇವರನ್ನ ಅಂತರ್ಮುಖಿಯಾದ ಭಾವಗೀತಾಕಾರ ಮತ್ತು ವ್ಯಕ್ತಿನಿಷ್ಠತೆ ಈ ಎರಡೂ ಅಂಶಗಳನ್ನ ಒಳಗೊಂಡಿರುವಂತಹ ಸಾಹಿತ್ಯದ 2 ಪ್ರಧಾನ ಗುಣಗಳನ್ನು ಇವರು ಹೊಂದಿದ್ದಾರೆ ಅಂತ ಹೇಳಬಹುದಾಗಿದೆ. ಪ್ರಸ್ತುತ ಪಠ್ಯದಲ್ಲಿ ಏನಿಟ್ಟಿದ್ದಾರೆ ಪುರುಷ ಸೂಕ್ತ ಅನ್ನುವಂಥ ಒಂದು ಕವಿತೆ. ಈ ಕವಿತೆಯನ್ನ GS ಶಿವರುದ್ರಪ್ಪನವರ 5ನೆಯ ಕವಿತಾ ಸಂಕಲನವಾದ ಕಾರ್ತಿಕ ಎಂಬ ಕವನ ಸಂಕಲನದಿಂದ ಈ ಪುರುಷ ಸೂಕ್ತ ಅನ್ನುವಂತಹ ಕವಿತೆಯನ್ನ ಆಯ್ದುಕೊಳ್ಳಲಾಗಿದೆ. ಈ ಕವಿತೆ 1956ರಿಂದ 1961 ವರೆಗಿನ ಕಾಲಮಾನದಲ್ಲಿ ಇದ್ದಂಥ ಒಂದು ಪರಿಸ್ಥಿತಿಯನ್ನ ಈ ಕವಿತೆಯಲ್ಲಿ ವಿವರಣೆಯನ್ನ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ನವೋದಯ ಕಾಲಮಾನ ಏನಿತ್ತು, ಆ ಕಾಲಮಾನ ಮುಗಿದು ನವ್ಯ ಕಾಲಮಾನ ರೂಪುಗೊಳ್ಳುತ್ತಿದ್ದಂಥ ಒಂದು ಸಂದರ್ಭದಲ್ಲಿ ಇವರು ಕವಿತೆಗಳನ್ನು ರಚಿಸಿದ್ದಾರೆ. ಹಾಗಾಗಿ ಇವರ ಕವಿತೆಗಳಲ್ಲಿ ನವೋದಯ ಮತ್ತು ನವ್ಯ ಎರಡೂ ರೀತಿಯ ಕಾವ್ಯಗಳು ರೂಪಿತವಾಗಿದೆ ಅನ್ನೋದನ್ನು ನಾವು ನೋಡಬಹುದಾಗಿದೆ. ಪ್ರಸ್ತುತ ಇರುವಂತಹ ಪುರುಷ ಸೂಕ್ತ ಅನ್ನುವಂತಹ ಒಂದು ಕವಿತೆ ಏನಿದೆ, ಇದೊಂದು ವಿಡಂಬನಾತ್ಮಕ ಕವಿತೆಯಾಗಿದೆ. ತನ್ನ ಸಮಕಾಲೀನ ಭಾರತದ ಸ್ಥಿತಿಗತಿಗಳನ್ನು, ಭಾರತೀಯರ ಆದರ್ಶ ಕನಸುಗಳನ್ನು ವ್ಯಂಗ್ಯವಾಗಿ ಕಟೋಕ್ತಿಯನ್ನು ಬಳಸಿ ತೋರಿಸಲು ಪ್ರಯತ್ನಿಸಿದ್ದಾರೆ. ಈ ಕವಿತೆಯ ಮೂಲಕ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ನಮ್ಮ ಲೇಖಕರು ಅಂತಂದ್ರೆ, ಸಮಕಾಲೀನ ಭಾರತದ ಸ್ಥಿತಿಗತಿಗಳು ಯಾವ ರೀತಿ ಇತ್ತು, ಭಾರತೀಯರ ಆದರ್ಶ ಕನಸುಗಳು ಯಾವ ರೀತಿ ಇತ್ತು ಅನ್ನೋದನ್ನ ವ್ಯಂಗ್ಯವಾಗಿ ಕಟೋಕ್ತಿಯನ್ನ ಅಂದ್ರೆ ಕಟುವಾಗಿ ಟೀಕಿಸುವ ಮೂಲಕ ಇಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಕವನದ ಮುಖ್ಯ ಆಶಯ ಏನು ಅಂತ ಹೇಳಿ ನಾವು ನೋಡೋದಾದ್ರೆ, 1947ರಲ್ಲಿ ಯಾವಾಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು, ಅಂತಹ ಒಂದು ಸ್ವಾತಂತ್ರ್ಯ ಬಂದಂತಹ ನಂತರದ ಭಾರತ ಏನಿತ್ತು, ಆ ಭಾರತ ನವಭಾರತವಾಗಿ ಅಂದ್ರೆ ಹೊಸ ಭಾರತವಾಗಿ ಇದುವರೆಗೂ ಏನು 47ರವರೆಗೂ ಏನು ಬ್ರಿಟಿಷರ ಆಳ್ವಿಕೆಯಲ್ಲಿ ಬದುಕ್ತಾ ಇತ್ತು, ಆ ದೇಶ ಈಗ ಸ್ವತಂತ್ರಗೊಂಡು ತನ್ನದೇ ಆದಂಥ ಒಂದು ಸಂವಿಧಾನವನ್ನು ಹೊಂದಿ ನವಭಾರತವನ್ನು ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು.
ಸ್ವತಂತ್ರ ಬರುವ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಸ್ವಾತಂತ್ರ್ಯಕ್ಕಾಗಿ ಇಡೀ ಭಾರತ ಬ್ರಿಟಿಷ್ ವಿರುದ್ಧ ಹೋರಾಡುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಹೋರಾಟವನ್ನ ಏನ್ ಮಾಡಿದ್ರು, ಆ ಹೋರಾಟ ಯಾವ ರೀತಿ ಇತ್ತು? ಗಾಂಧೀಜಿಯ ನೇತೃತ್ವದಲ್ಲಿ ಇದ್ದಂತಹ ಹೋರಾಟ ಸತ್ಯ, ಶಾಂತಿ, ಸಹಿಷ್ಣುತೆ ಮೊದಲಾದ ಆದರ್ಶಗಳನ್ನ ಒಳಗೊಂಡು ಹೋರಾಟವನ್ನ ಮಾಡ್ತಿದ್ರು. ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಅಂದ್ರೆ ಈ ಹೋರಾಟಕ್ಕೆ ಏನು ಪಾಲ್ಗೊಂಡಿದ್ದಂತಹ ಜನರೇನಿದ್ರು ಆ ಜನರ ಕನಸೇನಾಗಿತ್ತು ಅಂದ್ರೆ ನಮ್ಗೆ ಒಂದು ವೇಳೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಹೊಸ ಹಸಿರು ಮೂಡುತ್ತದೆ, ರಾಮರಾಜ್ಯ ಕೈಗೆಟಕುತ್ತದೆ ಅನ್ನುವಂಥ ಒಂದು ಕನಸನ್ನ ಸಹ ಅವರು ಕಾಣ್ತಾ ಇದ್ರು. ನಾವೇನಾದ್ರೂ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಯನ್ನ ಪಡೆದಿದ್ದೆ ಆದ್ರೆ ನಾವು ನಮ್ಮದೇ ಆದಂತಹ ಹೊಸ ರಾಜ್ಯವನ್ನ ಕಟ್ಬೋದು. ಈ ರಾಜ್ಯ ಹೇಗಿರುತ್ತೆ ಅಂದ್ರೆ ರಾಮ ರಾಜ್ಯವಾಗಿರುತ್ತೆ ಅನ್ನುವಂಥ ಒಂದಷ್ಟು ಕನಸನ್ನ ಕಂಡಿದ್ರು. ಆದ್ರೆ ಆ ಕನಸು ಏನಾಯ್ತು, ಈ ಗಾಂಧೀಜಿಯವರನ್ನ ಏನು ಗುಂಡಿಟ್ಟು ಕೊಂದ್ರಲ್ವಾ, ಆ ಗುಂಡಿಟ್ಟು ಕೊಲ್ಲುವ ಮೂಲಕನೇ ಆ ಎಲ್ಲ ಆದರ್ಶಗಳು ಕೂಡ ಹೋಗ್ಬಿಡ್ತು, ಅಂದ್ರೆ ಭ್ರಮನಿರಸವಾಗಿ ಬಿಡ್ತು ಅಂತ ಹೇಳಿ ಇಲ್ಲಿ ಹೇಳಲಾಗತ್ತೆ. ಸ್ವಾತಂತ್ರ್ಯ ಬಂದು 8-10 ವರ್ಷಗಳಲ್ಲಿ ದೇಶದ ಪ್ರಗತಿ ಹಿಡಿಯಬಾರದ ಹಾದಿಯನ್ನ ಹಿಡಿದಿದೆ ಎಂದು ಅಂದಿನ ನವ್ಯ ಕವಿಗಳಾದಂಥ ಗೋಪಾಲಕೃಷ್ಣ ಅಡಿಗ, ಲಂಕೇಶ್, GS ಶಿವರುದ್ರಪ್ಪ ಮೊದಲಾದವರು ಬಹುದೊಡ್ಡ ಕೂಗನ್ನ ಎಬ್ಬಿಸಿದ್ರು. ಆ ಪ್ರಗತಿ ಬಹಳ ಸ್ಪೀಡಾಗಿ ಹೋಗ್ತಾ ಇತ್ತು. ಆ ಸ್ಪೀಡಾಗಿ ಹೋಗ್ತಿದ್ದಂತಹ ರಭಸದಲ್ಲಿ ಯಾವ ರೀತಿಯ ಅನಾಹುತಗಳು ಆಗ್ಬೋದು ಅನ್ನುವಂತಹ ಕಲ್ಪನೆ ಕೂಡ ಜನರಲ್ಲಿ ಇರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಜನರಿಗೆ ಅಂದ್ರೆ ಭಾರತೀಯರಿಗೆ ಮನವರಿಕೆ ಮಾಡಬೇಕು ಅಂತ ಹೇಳಿ ಮೊದಲು ತಲೆಯಲ್ಲಿ ಬಂದಿದ್ದು ಯಾರಿಗೆ ಅಂತಂದ್ರೆ ಕವಿಗಳಿಗೆ, ಲೇಖಕರಿಗೆ. ಯಾಕೆ ಅಂತಂದ್ರೆ ಅವರೆಲ್ಲ ಈ ಗಾಂಧಿ ಯುಗದಲ್ಲಿ ಹುಟ್ಟಿದಂತಹ ಜನರಾಗಿದ್ರು. ಹಾಗೇನೆ ಅವರು ತಮ್ಮ ತಾರುಣ್ಯವನ್ನ ಅಂದ್ರೆ ಯೌವನದಲ್ಲಿ ಇದ್ದಂತಹ ಸಮಯದಲ್ಲಿ ಗಾಂಧೀಜಿಯವರ ಆದರ್ಶಗಳನ್ನ ಸ್ವತಃ ಕಣ್ಣಾರೆ ಕಂಡು ಅರಿತುಕೊಂಡಿದ್ದಂತಹ ಜನರಾಗಿದ್ರು. ಇಂತಹ ಕವಿಗಳು ತಮ್ಮ ವರ್ತಮಾನ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದುಕು ಆರೋಗ್ಯಕರವಾದ ಮೌಲ್ಯಗಳತ್ತ ಸಾಗುವ ಬದಲು ಅತಿರೇಕದ ಬಿರುಕಿನತ್ತ, ಅಸಹಜತೆಯ ವಿನಾಶದತ್ತ ಸಾಗುತ್ತಿದೆ ಎಂದು ಅರಿತಾಗ ಕೈಕಟ್ಟಿಕೊಂಡು ಕೂತ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಯಾವಾಗ ನಮ್ಮ ದೇಶದ ಪ್ರಗತಿ ಈ ರೀತಿ ಬಹಳ ವೇಗವಾಗಿ ಸಾಗ್ತಾ ಇದೆ, ಅದು ಯಾವ ರೀತಿ ಸಾಗ್ತಾ ಇದೆ ಅಂದ್ರೆ ಅತಿರೇಕವಾಗಿ ಸಾಗ್ತಾ ಇದೆ. ಅದು ಸಾಗ್ತಾ ಇರುವಂತಹ ರೀತಿಯಲ್ಲಿ ಬಿರುಕು, ಅಸಹಜತೆ, ವಿನಾಶದ ದಾರಿ ನಮಗೆ ಕಾಣಿಸ್ತಾ ಇದೆ. ಅಂಥ ಒಂದು ವಿನಾಶದ ಹಾದಿಯಲ್ಲಿ ಹೋಗ್ತಾ ಇರುವಾಗ ಇದು ನೀವು ಹೋಗ್ತಾ ಇರುವಂತಹ ದಾರಿ ತಪ್ಪು ಅನ್ನೋದನ್ನ ವಿಡಂಬನಾತ್ಮಕವಾಗಿ ಸಾಹಿತ್ಯದ ಮೂಲಕ ಎಚ್ಚರಿಸುವಂತಹ ಒಂದು ಪ್ರಯತ್ನವನ್ನ ಈ ಲೇಖಕರು ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಸಮಾಜದ ಮೌಲ್ಯಗಳು ಎತ್ತ ಸಾಗುತ್ತಿವೆ ಅನ್ನೋದನ್ನ ಮೊದಲು ಅರಿತುಕೊಳ್ಳೋದು ಯಾರು ಅಂದ್ರೆ ಮೊದಲು ಅದನ್ನ ಗುರುತಿಸ್ಕೊಂಡು ಅದನ್ನ ತಿಳ್ಕೊಳ್ಳುವಂತಹ ಸೂಕ್ಷ್ಮ ಸಂವೇದಿಗಳು ಯಾರು ಅಂತಂದ್ರೆ ಈ ಕವಿಗಳು, ಸಾಹಿತಿಗಳು ಮತ್ತು ಕಲಾವಿದರುಗಳು ಆಗಿರ್ತಾರೆ. ಅವರಿಗೆ ಮಾತ್ರ ಇದರ ಒಂದು ಸೂಕ್ಷ್ಮತೆ ಅರಿವಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಯಾವಾಗ ನಮ್ಮ ದೇಶದ ಪ್ರಗತಿ ವಿನಾಶದತ್ತ ಸಾಗುತ್ತಿದೆ ಅಥವಾ ಆ ಪ್ರಗತಿ ಅತಿರೇಕವಾಗಿ ಇದರಿಂದ ಏನಾದ್ರೂ ಅಸಹಜತೆ ಆಗ್ಬೋದು ಅನ್ನೋದು ಲೇಖಕರಿಗೆ ಮನವರಿಕೆ ಆಯ್ತು. ಅಂಥ ಒಂದು ಸಂದರ್ಭದಲ್ಲಿ ವಿಡಂಬನಾತ್ಮಕ ಕವಿತೆಯ ಮೂಲಕ, ವಿಡಂಬನೆಯನ್ನ ಮಾಡುವ ಮೂಲಕ ಜನರಿಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಅವರು ಟ್ವಿಸ್ಟ್ ಮಾಡಿ ಹೇಳಿದಾಗ ಮಾತ್ರ ಅರ್ಥ ಆಗತ್ತೆ. ಆ ರೀತಿ ಇವರು ವಿಡಂಬನಾತ್ಮಕವಾಗಿ ಕವಿತೆಯ ಮೂಲಕ ಅವರಿಗೆ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆಗಿನ ಜನರಿಗೆ ಬಡತನದ ಬಗ್ಗೆ ಇದ್ದ ಅಜ್ಞಾನವನ್ನ, ಅತಿರೇಕದ ಅಪಾಯಗಳನ್ನ, ನಿಜವಾದ ಜ್ಞಾನವನ್ನ ನೀಡುವಂತಹ ಒಂದು ಆಶಯವನ್ನ ಈ ಕವಿತೆ ಹೊಂದಿದೆ. ಈ ಕವಿತೆಯ ಮೂಲ ಆಶಯ ವರ್ತಮಾನ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದುಕು ಆರೋಗ್ಯಕರವಾದ ಮೌಲ್ಯಗಳತ್ತ ಸಾಗುವ ಬದಲು ಅತಿರೇಕದ ಬಿರುಕಿನತ್ತ, ಅಸಹಜತೆಯ ವಿನಾಶದತ್ತ ಸಾಗುತ್ತಿದೆ ಅನ್ನೋದನ್ನ ಅರಿತುಕೊಂಡು ಜನರಲ್ಲಿ ಮೌಲ್ಯಗಳನ್ನ, ಹಾಗೇನೆ ಬಡತನದ ಬಗ್ಗೆ ಇದ್ದಂತಹ ಜ್ಞಾನವನ್ನ, ಅತಿರೇಕದ ಅಪಾಯಗಳನ್ನ, ನಿಜವಾದ ಜ್ಞಾನವನ್ನ ತಿಳಿಸುವಂತಹ ಆಶಯವನ್ನ ಈ ಕವಿತೆ ಹೊಂದಿದೆ. ಕವನವನ್ನ ವಾಚನ ಮಾಡೋದಾದ್ರೆ ಕವನ ಹೀಗಿದೆ. ಇವನಿಗೆ ಕಣ್ ಸಾವಿರ, ಕೈ ಸಾವಿರ, ಕಾಲ್ ಸಾವಿರ,
ತಲೆ ಸಾವಿರ ನವಭಾರತ ಪುರುಷ ಎದ್ದು ನಿಂತಿದ್ದಾನೆ ಇಗೋ ಇವನು ನೆಲದಿಂದ ಆ ಮುಗಿಲ ತನಕ. ಕಾಲಡಿಯಲ್ಲಿ ತೊದಲುವ ಕಡಲು, ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಹಿಮಶಿಖರಗಳ ಧೀರ ಮೌನ. ದೇಹಾದ್ಯಂತ ವಿವಿಧ ಜನಪದ, ನರನಾಡಿಯಲ್ಲಿ ಮಿಡಿವ ನೆತ್ತರಿನಲ್ಲಿ ಒಂದೇ ಹೃದಯ. ಇವನ ಕೈಯಲ್ಲಿ ಒತ್ತುವುದು ಶಿರಗಳ ದುಮ್ಮಿಕ್ಕುವಳು ನೆಲದುದ್ದ ಹರಿದು. ಇವನ ಕೈಯಲ್ಲಿ ಒತ್ತುವುದು ಶಿರಗಳ ದುಮ್ಮಿಕ್ಕುವಳು ನೆಲದುದ್ದ ಹರಿದು. ಇವನುಸಿರು ಪರಿಮಳ ತಾಗಿ ಮಳೆವುದು ಮಣ್ಣು, ಇವನುಸಿರು ಪರಿಮಳ ತಾಗಿ ಮಳೆವುದು ಮಣ್ಣು. ಕೆಚ್ಚಲುಗಳಲ್ಲಿ ತುಂಬುವುದು ಹಾಲು, ಕೆಚ್ಚಲುಗಳಲ್ಲಿ ತುಂಬುವುದು ಹಾಲು. ಇವನು ಕಣ್ತೆರೆದು ಸಾವಿರ ದೀಪ ಮನೆ ಮನೆಗೆ, ಇವನು ಕಣ್ತೆರೆದು ಸಾವಿರ ದೀಪ ಮನೆ ಮನೆಗೆ. ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ. ಚುಕ್ಕಿ ಅಕ್ಷರಗಳಲ್ಲಿ ಇವನ ಮಂತ್ರದ ವಾಣಿ, ಚುಕ್ಕಿ ಅಕ್ಷರಗಳಲ್ಲಿ ಇವನ ಮಂತ್ರದ ವಾಣಿ. ಕೆಳಗೆ ಎಡವಿದರೂನು ಇಲ್ಲ ಭೀತಿ, ಕೆಳಗೆ ಎಡವಿದರೂನು ಇಲ್ಲ ಭೀತಿ. ಇವನ ಚಂದ್ರನ ಕಿರಣ ಸೋಂಕಲು, ಇವನ ಚಂದ್ರನ ಕಿರಣ ಸೋಂಕಲು. ದನಿ ಚಿಗುರಿ ವೀಣೆ ತಂಬೂರಿ, ದನಿ ಚಿಗುರಿ ವೀಣೆ ತಂಬೂರಿ ಕವಿಗೆ ಸ್ಫೂರ್ತಿ. ಇವನ ಭ್ರೂಭಂಗದಿಂದ ರಾಜ್ಯಕ್ರಾಂತಿ, ಇವನ ಭ್ರೂಭಂಗದಿಂದ ರಾಜ್ಯಕ್ರಾಂತಿ. ಪತ್ರಿಕೆಯ ಪುಟದಲ್ಲಿ ಅದರ ಕೀರ್ತಿ, ಪತ್ರಿಕೆಯ ಪುಟದಲ್ಲಿ ಅದರ ಕೀರ್ತಿ. ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟಗಳ, ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟಗಳ. ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹ ನಿದ್ರೆ, ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹ ನಿದ್ರೆ. ಬೋರ್ಗರೆವ ಹೊಳೆಗಳನ್ನು ಅಣೆಕಟ್ಟುಗಳ ಬೆರಳಿನಲ್ಲಿ, ಬೋರ್ಗರೆವ ಹೊಳೆಗಳನ್ನು ಅಣೆಕಟ್ಟುಗಳ ಬೆರಳಿನಲ್ಲಿ. ನಿಲ್ಲಿಸಿದೆ ಇವರ ಕಣ್ ಸನ್ನೆ, ನಿಲ್ಲಿಸಿದೆ ಇವರ ಕಣ್ ಸನ್ನೆ. ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವನನಗೆ, ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವನನಗೆ. ಮಿಂಚು ದೀಪದ ತುಟಿಯ ಮಂದಹಾಸ, ಮಿಂಚು ದೀಪದ ತುಟಿಯ ಮಂದಹಾಸ. 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ. 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ. ಯಂತ್ರಾಟ್ಟಹಾಸಗಳಲ್ಲಿ ಇವನ ಪೌರುಷ, ಯಂತ್ರಾಟ್ಟಹಾಸಗಳಲ್ಲಿ ಇವನ ಪೌರುಷ ಮೊಳಗು. ಎದ್ದ ಕಟ್ಟಡಗಳಲ್ಲಿ ಇವನ ಹೆಸರು, ಎದ್ದ ಕಟ್ಟಡಗಳಲ್ಲಿ ಇವನ ಹೆಸರು. ಸಂಶೋಧನಾಲಯದ ಮೌನ ಸಾಧನೆಗಳಲ್ಲಿ, ಸಂಶೋಧನಾಲಯದ ಮೌನ ಸಾಧನೆಗಳಲ್ಲಿ. ಲಾಲಿಯಾಡುವುದಿವನ ಸ್ಫೂರ್ತಿಯುಸಿರು, ಲಾಲಿಯಾಡುವುದಿವನ ಸ್ಫೂರ್ತಿಯುಸಿರು. ಗಡಿಯಾರ ತಿರುಗುವುದು ಇವನಿಂದ, ಗಡಿಯಾರ ತಿರುಗುವುದು ಇವನಿಂದ. ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ, ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ. ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ಇವನಿಂದ, ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ಇವನಿಂದ. ವಿಮಾನದ ರೆಕ್ಕೆ ಹಾರುವುದ ಇವನಿಂದ, ವಿಮಾನದ ರೆಕ್ಕೆ ಹಾರುವುದ ಇವನಿಂದ. ಇವನಿಗೆ ಕಣ್ ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರ, ನವಭಾರತ ಪುರುಷ. ಒಬ್ಬೊಬ್ಬನೆದೆಯಲ್ಲೂ ಎದ್ದು ನಿಂತಿದ್ದಾನೆ ಇವನು ನೆಲದಿಂದ ಆ ಮುಗಿಲ ತನಕ. ಒಬ್ಬೊಬ್ಬನೆದೆಯಲ್ಲೂ ಎದ್ದು ನಿಂತಿದ್ದಾನೆ ಇವನು ನೆಲದಿಂದ ಆ ಮುಗಿಲ ತನಕ. ನಾವೀಗ ಕವನದ ವಾಚನವನ್ನ ಮಾಡಿದ್ವಿ. ಕವಿತೆಯ ವಿಶ್ಲೇಷಣೆ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 1 by 1 ಪ್ಯಾರಾಗ್ರಾಫ್ ವೈಸ್ ನೋಡ್ತಾ ಹೋಗೋಣ. ಪುರುಷ ಸೂಕ್ತ ಎಂದರೆ ಪುರುಷರಿಗೆ ತಕ್ಕುದ್ದು, ಪುರುಷರಿಗೆ ಉಪಯುಕ್ತವಾದುದು ಅಥವಾ ಪುರುಷರಿಗೆ ದಕ್ಕುವಂತಹದ್ದು ಅಥವಾ ಪುರುಷರಿಗೆ ಯೋಗ್ಯವಾದುದು ಅನ್ನುವಂಥ ಒಂದು ಅರ್ಥವನ್ನ ಪುರುಷ ಸೂಕ್ತ ಎನ್ನುವಂಥ ಒಂದು ಪದ ಕೊಡುತ್ತದೆ. ಶೀರ್ಷಿಕೆಯನ್ನು ಸಹ ಕವಿ ವಿಡಂಬನಾತ್ಮಕವಾಗಿಯೇ ನೀಡಿದ್ದಾರೆ. ಈ ಪದ್ಯವನ್ನ ಬರೆಯುತ್ತಿರುವಂತಹ ಮೂಲ ಉದ್ದೇಶನೇ ವಿಡಂಬನಾತ್ಮಕವಾಗಿ ಜನರನ್ನ ಎಚ್ಚರಿಸುವುದು. ಹಾಗೇನೆ ಅವರು ಏನೋ ಒಂದು ಪದ್ಯವನ್ನ ಬರೆದಿದ್ದಾರೆ ಅಥವಾ ಏನೋ ಒಂದು ಕವನವನ್ನ ಬರೆದಿದ್ದಾರೆ, ಅದಕ್ಕೂ ಸಹ ವಿಡಂಬನಾತ್ಮಕವಾಗಿಯೇ ಶೀರ್ಷಿಕೆಯನ್ನ ನೀಡಿದ್ದಾರೆ. ಅಂದ್ರೆ
ಪುರುಷರಿಗೆ ಯೋಗ್ಯವಾದಂತೆ ಅಥವಾ ತಕ್ಕನಾದಂತೆ ಅಂದಿನ ಜನತೆ ನಡೆಯುತ್ತಿದ್ದಾರೆ ಎಂದು ಸೂಚಿಸುತ್ತಾ ಅಪರೋಕ್ಷವಾಗಿ ನಡೆಯುತ್ತಿಲ್ಲ ಎಂದು ಸೂಚಿಸುತ್ತಾರೆ. ಇಲ್ಲಿ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅಂದರೆ, ಪುರುಷನಿಗೆ ಯೋಗ್ಯನಾಗಿ ಜನ ನಡೀತಾ ಇದ್ದಾರೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನ ವ್ಯಂಗ್ಯವಾಗಿ ಅವರು ನಡೀತಾ ಇಲ್ಲ. ಆ ರೀತಿ ಪುರುಷ ಯಾವ ರೀತಿ ಬೇಕು ಅಥವಾ ಅವನಿಗೆ ಯಾವ ರೀತಿ ನಿಜವಾಗ್ಲೂ ಅವನು ನಡಿಬೇಕಿತ್ತು, ಆದರ್ಶ ನಿಷ್ಠೆಗಳನ್ನು ಪಾಲಿಸ್ಕೊಂಡು ಆ ರೀತಿ ಆ ವ್ಯಕ್ತಿಗಳು ನಡೀತಾ ಇಲ್ಲ ಅಥವಾ ಜನತೆ ನಡೀತಾ ಇಲ್ಲ ಅನ್ನೋದನ್ನ ಇಲ್ಲಿ ವಿಡಂಬನಾತ್ಮಕವಾಗಿ ಅಥವಾ ಪರೋಕ್ಷವಾಗಿ ಹೇಳುವಂತಹ ಒಂದು ಸಂದರ್ಭವಾಗಿರುತ್ತೆ. ಕವಿತೆ ನವಭಾರತ ಪುರುಷ ಎಂದು ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸುತ್ತಾ ಇಲ್ಲಿ ಅವನನ್ನ ವರ್ಣಿಸಲು ಪ್ರಯತ್ನಿಸಿದರೂ ವಾಸ್ತವವಾಗಿ ಕವಿತೆ ನವಭಾರತವನ್ನು, ಅದರ ರೂಪುರೇಖೆಗಳನ್ನು, ಅದರ ದಿಕ್ಕು ದೆಸೆಗಳನ್ನು, ಅದರ ಕ್ರಿಯಾಶೀಲತೆಯನ್ನು, ಅದರ ಯೋಜನೆಗಳ ಮಿತಿ ಮೇರೆಗಳನ್ನು ಕುರಿತು ಪರೋಕ್ಷವಾಗಿ ವರ್ಣಿಸುತ್ತದೆ. ಈ ಕವಿತೆಯ ಮೂಲಕ ನವಭಾರತ ಪುರುಷ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಆ ಪದದಲ್ಲಿ ಏಕವಚನವನ್ನು ಅವರು ಬಳಸಿದ್ದಾರೆ. ಈ ಏಕವಚನವನ್ನು ಸಂಬೋಧಿಸುತ್ತಾ ಈ ವ್ಯಕ್ತಿಯನ್ನ ಅಥವಾ ಪುರುಷನನ್ನ ಅವರು ವರ್ಣಿಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಸಹ ಅದು ಪರೋಕ್ಷವಾಗಿ ಮಿತಿಯನ್ನ ಮೀರಿ ವಿಡಂಬನಾತ್ಮಕವಾಗಿ ವ್ಯಂಗ್ಯವಾಗಿ ಹೇಳಿದಂತೆ ನಾವು ನೋಡಬಹುದಾಗಿದೆ. ಈ ಒಂದು ಮೊದಲ ಪ್ಯಾರಾದಲ್ಲಿ ಏನನ್ನ ಹೇಳುತ್ತೆ ಅಂತಂದ್ರೆ, ಮನುಷ್ಯನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇತ್ತು, ಅವನು ವೇಗವಾಗಿ ಅವನು ಸಾಕ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಅವನಿಗೆ ಕಣ್ 1000, ಕೈ 1000, ಕಾಲ್ 1000, ತಲೆ 1000 ನವಭಾರತ ಪುರುಷ ಅಂತ ಹೇಳಿದ್ದಾರೆ. ಅಂತಂದ್ರೆ ಮನುಷ್ಯ ಅಷ್ಟು ವೇಗವಾಗಿ ಸಾಕ್ತಾ ಇದ್ದಾನೆ. ಇಲ್ಲಿ ಕಣ್ಣು ಕೈ ಕಾಲೆಲ್ಲ 1000 ಇದೆ ಅಂತಂದ್ರೆ ಅವನೊಬ್ಬ ಅಸಂಖ್ಯಾತ ಸರ್ವವ್ಯಾಪಿತ್ವವನ್ನ ಹೊಂದಿರುವಂತಹವನು ಅನ್ನೋದನ್ನ ಇಲ್ಲಿ ಹೇಳಲಾಗತ್ತೆ ಅಥವಾ ಸೂಚಿಸುತ್ತೆ. ಸರ್ವವ್ಯಾಪಿತ್ವವನ್ನ ಸೂಚಿಸುತ್ತೆ. ಈ ಒಂದು 1000 ಅನ್ನುವಂತಹ ಪದವನ್ನ ಏನಿಲ್ಲಿ ಬಳಸಿದ್ದಾರೆ, ಈ 1000 ಅನ್ನುವಂಥ ಒಂದು ಪದ ಇದು ಅಸಂಖ್ಯಾತ ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತೆ. ಅವನು ಜಗತ್ತನ್ನ ಎಲ್ಲಾ ಕಡೆಯಿಂದ ವ್ಯಾಪಿಸ್ತಾ ಇದ್ದಾನೆ. ಅವನು ಇಡೀ ಜಗತ್ತನ್ನ ಮೀರಿಸುವಂತಹ ಒಂದು ಶಕ್ತಿಯನ್ನ ಅವನು ಹೊಂದಿದ್ದಾನೆ ಅನ್ನೋದನ್ನ ಇಲ್ಲಿ ವ್ಯಂಗ್ಯವಾಗಿ ಅವರು ಹೇಳ್ತಾ ಇದ್ದಾರೆ. ಎದ್ದು ನಿಂತಿದ್ದಾನೆ, ಇಗೋ ಇವನು ನೆಲದಿಂದ ಆ ಮುಗಿಲ ತನಕ. ಅವನ ಬೆಳವಣಿಗೆ ಅಥವಾ ಅವನು ಬೆಳೆಯುತ್ತಿರುವಂತಹ ವೇಗ ಯಾವ ರೀತಿ ಇದೆ ಅಂತಂದ್ರೆ, ಅವನು ಭೂಮಿಯಲ್ಲಿ ಮಾತ್ರ ಅವನು ಸಾಧನೆಯನ್ನ ಮಾಡ್ತಿಲ್ಲ, ಆಕಾಶದ ಎತ್ತರಕ್ಕೂ ಅವನ ಸಾಧನೆ. ಅಂತಂದ್ರೆ ಮನುಷ್ಯ ಏನು ಚಂದ್ರಯಾನವನ್ನ ಮಾಡ್ದ, ಮಂಗಳಯಾನವನ್ನ ಮಾಡ್ದ, ಇದೆಲ್ಲದನ್ನು ಏನ್ ಇದ್ದಾನೆ, ಇದೆಲ್ಲದನ್ನು ಅವನು ತಲುಪೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವನು ನೆಲದಿಂದ ಮುಗಿಲ ತನಕ ಆಕಾಶದ ಎತ್ತರಕ್ಕೂ ಅವನು ಬೆಳೆದು ನಿಂತಿದ್ದಾನೆ ಅನ್ನುವಂಥ ಅರ್ಥವನ್ನ ಇದು ಕೊಡುತ್ತೆ. ಅವನು ಮಾಡ್ತಾ ಇರುವಂತಹ ಸಾಧನೆಗಳು ಅಷ್ಟು ಎತ್ತರಕ್ಕಿದೆ ಅನ್ನುವಂಥ ಒಂದು ಅರ್ಥವನ್ನ ಇದು ಕೊಡುತ್ತದೆ. ಇಂದಿನ ನವಭಾರತ ಎದ್ದು ನಿಂತಿರುವಂತಹ ಪರಿ ಏನಿದಿಲ್ಲ ಅಂದ್ರೆ, ಈಗಿನ ಕಾಲದಲ್ಲಿರುವಂತಹ ನಮ್ಮ ಭಾರತ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದುತ್ತೆ. ಎದ್ದು ನಿಂತಿರೋದು ಅಂತಂದ್ರೆ ಎದ್ದು ನಿಂತಿರೋದಲ್ಲ, ಭಾರತ ಎದ್ದು ನಿಂತಿರೋದು ಅಂತಲ್ಲ, ಭಾರತ ಯಾವ ರೀತಿ ಬೆಳವಣಿಗೆಯನ್ನ ಹೊಂದುತ್ತಾ ಇದೆ, ಯಾವ ರೀತಿ ಇತರ ದೇಶಗಳಿಗೆ ಸಮನಾಗಿ ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದೆಯಲ್ಲ, ಆ ಪ್ರಯತ್ನವನ್ನ ಇಲ್ಲಿ ಭಾರತ ಎದ್ದು ನಿಂತಿದೆ ಅನ್ನುವಂಥ ರೀತಿಯಲ್ಲಿ ಅವರು ವರ್ಣನೆಯನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದ ಜನತೆಗೆ ಭಾರತೀಯರು ನಮ್ಮ ದೇಶವನ್ನ ಕುರಿತು ಎಂಥ ಭ್ರಾಂತಿಗೆ ಒಳಗಾಗಿದ್ದರು ಅನ್ನೋದನ್ನ ಸಹ ಈ ಒಂದು ಪದ್ಯದ ಮೂಲಕ ಅವರು ಅಥವಾ ಈ ಒಂದು ಕವನದ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ. ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ ಏನಿದೆ ಅದು, ಅದರ ಸಂಪತ್ತನ್ನ ಕುರಿತು ಅವರ ತಿಳುವಳಿಕೆ, ಯೋಜನೆಗಳು, ಚಿಂತನೆಗಳು ಹೇಗಿದ್ದವು ಅನ್ನೋದನ್ನ ಕೂಡ ಈ ಒಂದು ನೆಕ್ಸ್ಟ್ ಸಾಲುಗಳಲ್ಲಿ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕಾಲಡಿಯಲ್ಲಿ ತೊದಲುವ ಕಡಲು, ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಹಿಮಶಿಖರಗಳ ಧೀರ ಮೌನ, ತಲೆಯಲ್ಲಿ ಹಿಮಶಿಖರಗಳ ಧೀರ ಮೌನ, ದೇಹಾದ್ಯಂತ ವಿವಿಧ ಜನಪದ, ದೇಹಾದ್ಯಂತ ವಿವಿಧ ಜನಪದ ನರನಾಡಿಯಲ್ಲಿ ಮಿಡಿವ ನೆತ್ತರಿನಲ್ಲಿ ಒಂದೇ ಹೃದಯ, ಮಿಡಿವ ನೆತ್ತರಿನಲ್ಲಿ ಒಂದೇ ಹೃದಯ. ಇವನ ಕೈಯಲ್ಲಿ ಒತ್ತುವುದು ಶಿಖರಗಳ, ಇವನ ಕೈಯಲ್ಲಿ ಒತ್ತುವುದು ಶಿಖರಗಳ, ಧುಮ್ಮಿಕ್ಕುವಳುಗಂಗೆ ನೆಲದುದ್ದ ಹರಿದು, ಧುಮ್ಮಿಕ್ಕುವಳುಗಂಗೆ ನೆಲದುದ್ದ ಹರಿದು, ಇವಳ ನುಸಿರು ಪರಿಮಳ ತಾಗಿ ಮೊಳೆವುದೂ ಮಣ್ಣು, ಇವನುಸಿರು ಪರಿಮಳ ತಾಗಿ ಮೊಳೆವುದೂ ಮಣ್ಣು, ಕೆಚ್ಚಲುಗಳಲ್ಲಿ ತುಂಬುವುದು ಹಾಲು.
ಈ ಒಂದು ಪ್ಯಾರಾಗ್ರಾಫ್ನ ಮೂಲಕ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮ ಭಾರತದ ಪ್ರಾಕೃತಿಕ ಸೌಂದರ್ಯ ಯಾವ ರೀತಿ ಇದೆ ಅನ್ನೋದನ್ನ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಹೋಗ್ತಾರೆ. ಭಾರತ ದೇಶದ ಜನತೆ ಹೇಗಿದ್ರು ಅನ್ನೋದನ್ನ ಸಹ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅವರ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ, ಅವರು ಮಾತನ್ನ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇಲ್ಲ, ತುಂಬ ಅತಿರೇಕದ ಮಾತುಗಳನ್ನು ಅವರು ಮಾತಾಡ್ತಾ ಇದ್ದಾರೆ. ಭಾರತದ ಬುಡದಲ್ಲಿರುವಂತಹ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಬಿದ್ದು ತೊದಲುತ್ತಿವೆ ಎಂದು ಅವರು ಭಾವಿಸಿದ್ದಾರೆ. ಹಿಮ ಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಹಿಮ ಶಿಖರಗಳು ಏನು ಕಾಣಿಸ್ತಾ ಇದೆ ಅದು ನಮ್ಮ ತಲೆ ಅನ್ನೋ ರೀತಿಯಲ್ಲಿ ಅವರು ಭಾವನೆಯನ್ನ ಮಾಡಿಕೊಂಡಿದ್ದಾರೆ. ಭಾರತದ ದೇಹದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಳೆದಿದೆ. ಈ ಭಾರತ ಭೂಮಿ ಏನಿದೆ, ಈ ಭೂಮಿಯಲ್ಲಿ ಅನೇಕ ಜನರು ಅನೇಕ ಸಂಸ್ಕೃತಿಯನ್ನ ಹೊಂದಿರುವಂತಹ ಒಂದು ದೇಶ ಭಾರತವಾಗಿದೆ. ಅದರ ನರನಾಡಿಯಲ್ಲಿ ಹರಿಯುವ ನೆತ್ತರು ಒಂದೇ. ಈ ಭಾರತ ದೇಶದಲ್ಲಿ ಎಷ್ಟೇ ಜನ ಎಷ್ಟೇ ಸಂಸ್ಕೃತಿಯನ್ನ ಹೊಂದಿದ್ರೂ ಸಹ, ಎಷ್ಟೇ ಜಾತಿಗಳಿದ್ರೂ ಸಹ ಎಲ್ಲರ ನರನಾಡಿಯಲ್ಲೂ ಹರಿಯುವಂತಹದ್ದು ಒಂದೇ ನೆತ್ತರು, ಮಿಡಿವ ಹೃದಯ ಒಂದೇ ಎಂದು ಅವರು ಹೇಳ್ತಾ ಹೋಗ್ತಾರೆ. ಇದರ ಜೊತೆಗೆ ಇವರ ಕೈಯಲ್ಲಿ ಒತ್ತಿದರೆ ಗಂಗೆ ನೆಲದುದ್ದ ಹರಿದು ಬರುವಳು. ಅವರು ಮತ್ತೆ ಏನ್ ಯೋಚನೆ ಮಾಡ್ತಾರೆ ಭಾರತದ ಜನತೆ ಅಂತಂದ್ರೆ, ನಾವು ಕೈಯನ್ನ ಒತ್ತಿದ್ರೆ ಸಾಕು ಗಂಗೆನೆ ನೆಲದಿಂದ ಮೇಲೆ ಹರಿದು ಬಂದ್ಬಿಡ್ತಾಳೆ ಅನ್ನುವ ರೀತಿ ಜನ ಯೋಚನೆ ಮಾಡ್ತಿದ್ದಾರೆ. ಅಷ್ಟು ಅತಿರೇಕದ ಯೋಚನೆಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಜನತೆಯ ಉಸಿರು ತಾಗಿದರೆ ಅಂದ್ರೆ ಜನತೆಯ ಉಸಿರಿನ ಪರಿಮಳ ತಾಗಿದ್ರೆ ಮಣ್ಣು ಮೊಳೆದು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸಿದಂತಿದೆ. ಅಂದ್ರೆ ಜನರು ಏನು ಉಸಿರಾಡ್ತಾರೆ ಆ ಉಸಿರಾಟದಿಂದನೇ ಬರುವಂತಹ ಪರಿಮಳಕ್ಕೆ ಮಣ್ಣೆ ಹಾಗೆ ಎದ್ದು ಬೆಳೆದು ನಿಂತುಬಿಟ್ಟು ಫಲವನ್ನು ನೀಡುತ್ತೆ. ನಾವೇನು ಬಿತ್ತನೆಯನ್ನೇ ಮಾಡೋದು ಬೇಡ ಅನ್ನುವಂಥ ಒಂದು ಭಾವನೆಯನ್ನ ಜನತೆ ಹೊಂದಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಒಂದು ರಾಷ್ಟ್ರದ ಬದುಕು ಭವಿಷ್ಯ ಹೀಗೆ ಇರುವುದು ಸಾಧ್ಯವೇ ಅನ್ನೋದನ್ನ ಮತ್ತೆ ಲೇಖಕರು ನಮ್ಮನ್ನೇ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಅಂದ್ರೆ ನಿಜವಾಗ್ಲೂ ಈ ತರ ನಾವು ಬರೀ ಭೂಮಿಯನ್ನ ಮುಟ್ಟಿದ ತಕ್ಷಣ ಗಂಗೆ ಎದ್ದು ಬರೋದಾಗ್ಲಿ, ಅಥವಾ ನಾವು ಉಸಿರಾಡಿದ ತಕ್ಷಣ ಭೂಮಿ ಮೊಳೆತು ಫಲ ನೀಡೋದಾಗ್ಲಿ, ಅಥವಾ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬೋದಾಗ್ಲಿ, ಇದು ನಿಜವಾಗ್ಲೂ ಸಾಧ್ಯನಾ ಅಂತ ಹೇಳಿ ಲೇಖಕರು ಮತ್ತೆ ನಮಗೆ ಪ್ರಶ್ನೆಯನ್ನ ಕೇಳ್ತಾ, ಇಂಥ ಒಂದು ಅತಿರೇಕದ ದಿಸೆಯಲ್ಲಿ ಸಾಗುತ್ತಿರುವಂಥ ನವ ಭಾರತದ ಜನತೆ ಎಂದಾದರೂ ಗುರಿ ಮುಟ್ಟೋದಕ್ಕೆ ಸಾಧ್ಯನಾ? ಇಂಥ ಒಂದು ಮೊಂಡತನದ ಅತಿರೇಕವನ್ನ ಏನು ಹೊಂದಿರುವಂಥ ನಮ್ಮ ಭಾರತದ ಜನತೆ ಇದ್ದಾರೆ, ಅವರು ಈ ತರ ಯೋಚನೆಯನ್ನ ಮಾಡಿಕೊಂಡು ಹೀಗೆ ಮುಂದೆ ಸಾಗ್ತಾ ಹೋದ್ರೆ ಅವರು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ಮತ್ತೆ ವಿಡಂಬನಾತ್ಮಕವಾಗಿ ಲೇಖಕರು ಪ್ರಶ್ನೆಯನ್ನ ಮಾಡ್ತಾರೆ. ಮುಂದಿನ ಪ್ಯಾರಾಗ್ರಾಫ್ ಅನ್ನ ನೋಡೋದಾದ್ರೆ, 6 ಖಂಡಗಳಲ್ಲಿ ಕವಿ ಸ್ವಾತಂತ್ರ್ಯ ನಂತರ ನಮ್ಮ ಆಲೋಚನೆ, ಚಿಂತನೆ, ಯೋಚನೆಗಳು ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಯಾವ ದಾರಿಯಲ್ಲಿ ನಡೆದ್ರೆ ನಾವು ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಇವನು ಕಣ್ತೆರೆದು ಸಾವಿರ ದೀಪ ಮನೆ ಮನೆಗೆ, ಇವನು ಕಣ್ತೆರೆದು ಸಾವಿರ ದೀಪ ಮನೆ ಮನೆಗೆ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ, ಚಿಕ್ಕ ಯಕ್ಷಗಳಲ್ಲಿ ಇವನ ಮಂತ್ರದ ವಾಣಿ, ಚಿಕ್ಕ ಯಕ್ಷಗಳಲ್ಲಿ ಇವನ ಮಂತ್ರದ ವಾಣಿ, ಕೆಳಗೆ ಎಡವಿದರೂನು ಇಲ್ಲ ಭೀತಿ, ಕೆಳಗೆ ಎಡವಿದರೂನು ಇಲ್ಲ ಭೀತಿ, ಇವನ ಚಂದ್ರನ ಕಿರಣ ಸೋಂಕಲು, ಇವನ ಚಂದ್ರನ ಕಿರಣ ಸೋಂಕಲು, ದನಿ ಚಿಗುರಿ ವೀಣೆ ತಂಬೂರಿ ಕವಿಗೆ ಸ್ಫೂರ್ತಿ, ದನಿ ಚಿಗುರಿ ವೀಣೆ ತಂಬೂರಿ ಕವಿಗೆ ಸ್ಫೂರ್ತಿ, ಇವರ ಭ್ರೂಭಂಗದಿಂದ ರಾಜ್ಯಕ್ರಾಂತಿ, ಇವರ ಭ್ರೂಭಂಗದಿಂದ ರಾಜ್ಯಕ್ರಾಂತಿ, ಪತ್ರಿಕೆಯ ಪುಟಗಳಲ್ಲಿ ಅದರ ಕೀರ್ತಿ, ಪತ್ರಿಕೆಯ ಪುಟಗಳಲ್ಲಿ ಅದರ ಕೀರ್ತಿ. ಈ ಪ್ಯಾರಾಗ್ರಾಫ್ ಏನನ್ನ ಹೇಳುತ್ತೆ ಅಂತಂದ್ರೆ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿಗಳನ್ನ ಎಲ್ಲ ಕಡೆ ನಾವು ಹರಡಬೇಕು. ಇಲ್ಲಿ ದ್ವೇಷ ವೈಷಮ್ಯ ಮದ ಮತ್ಸರಗಳನ್ನ ತುಂಬಿಕೊಂಡ್ರೆ ಜನತೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದಷ್ಟು ಭಾವನೆಗಳನ್ನ ಏನು ಹೊಂದಿರ್ತಾರೆ ಅಂಥ ಒಬ್ಬ ವ್ಯಕ್ತಿ ತನ್ನ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ.
ಎಲ್ಲರೂ ಮಹಾತ್ಮರು ಎತ್ತಿ ಹಿಡಿಯುವ ಆದರ್ಶ ಯಾವುದು ಅಂತಂದರೆ ಸ್ನೇಹ, ವಿಶ್ವಾಸ, ಕರುಣೆ, ಪ್ರೀತಿಗಳು ಆಗಿರುತ್ತೆ. ಇದನ್ನು ಬಾಯಲ್ಲಿ ಹೇಗೆ ಬೇಕಾದರೂ ಹಾಗೆ ಹಾಡ್ಬೋದಾಗಿದೆ, ಹೊಗಳ್ಬೋದಾಗಿದೆ. ಆದರೆ ವಾಸ್ತವದಲ್ಲಿ ಮೌಲ್ಯಗಳನ್ನು ನಾವು ಎಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ನಾವು ಎಷ್ಟು ಬೇಕಾದರೂ ಹೇಳ್ಕೊಂತ ಹೋಗ್ಬೋದು. ವಿಶ್ವಾಸ, ಪ್ರೀತಿ, ಕರುಣೆ ಇದ್ದರೆ ಒಳ್ಳೆಯದು, ಆ ರೀತಿ ಒಂದು ಜೀವನವನ್ನು ಮಾಡಬೇಕು ಅಂತ ಹೇಳಿ ನಾವು ಬಾಯಲ್ಲಿ ಎಷ್ಟು ಬೇಕಾದರೂ ಹೇಳ್ಬೋದು. ಆದರೆ ಎಷ್ಟರ ಮಟ್ಟಿಗೆ ಇಂಥ ಒಂದಷ್ಟು ಒಳ್ಳೆಯ ಮೌಲ್ಯಗಳೇನಿರುತ್ತೆ ಅದನ್ನು ನಮ್ಮ ಕೈಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಮತ್ತೆ ಲೇಖಕರೇ ಇಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಅದರ ಜೊತೆಗೆ ವ್ಯಂಗ್ಯ ವಿಡಂಬನೆಗಳನ್ನು ಸಹ ಮಾಡ್ತಾ ಹೋಗ್ತಾರೆ. ಎಲ್ಲಿಯವರೆಗೆ ಭಾರತದಂತಹ ಬಡ ರಾಷ್ಟ್ರದಲ್ಲಿ ಈ ದಿಕ್ಕಿನೆಡೆಗೆ ಸಾಮಾನ್ಯ ಜನರು ನಡೆಯಲು ಸಾಧ್ಯವಾಗುತ್ತೆ. ಮತ್ತೆ ಅವರೇ ಕೇಳ್ತಾರೆ, ಎಲ್ಲಿವರೆಗೂ ಈ ರೀತಿ ನಾವು ಮೌಲ್ಯಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಹೇಳ್ಕೊಂತಾನೆ ಹೋದರೆ ಅದನ್ನು ಫಾಲೋ ಮಾಡೋದಕ್ಕೆ ಆಗತ್ತಾ? ನಾವು ಹೇಳ್ದಷ್ಟು ಸುಲಭವಾಗಿ, ಬಾಯಲ್ಲಿ ಹೇಳ್ದಷ್ಟು ಸುಲಭವಾಗಿ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಆಗತ್ತಾ? ಇದೇ ರೀತಿ ನಡೀತಾ ಹೋದರೆ ನಮ್ಮ ಭಾರತ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದುತ್ತೆ ಅನ್ನೋದನ್ನು ಅವರು ಕೇಳ್ತಾರೆ. ಈ ವಾಸ್ತವ ಪ್ರಜ್ಞೆ ಇದೆಯೇ ನಿಮಗೆ ಎಂದು ಮೊದಲ ಕಂಡ ಪ್ರಶ್ನೆಗಳನ್ನು ಎತ್ತುತ್ತದೆ. ಈ ರೀತಿ ಏನು ನಿಮ್ಮ ಯೋಚನೆಗಳು ಇದೆ, ನೀವು ನಡೀತಿರುವಂತಹ ದಾರಿ ಇದೆಯಲ್ಲ, ಇದು ಸರಿನಾ, ನಿಮಗೆ ವಾಸ್ತವದ ಬಗ್ಗೆ ಅರಿವಿದೆಯಾ ಅನ್ನೋದನ್ನ ಮತ್ತೆ ಲೇಖಕರು ಕೇಳ್ತಾ ಬರ್ತಾರೆ. ಇಂದಿನ ಜನರು ತಮ್ಮ ಬದುಕೇ ವೀಣೆ, ತಂಬೂರಿಯೇ ಕವಿಗೆ ಸ್ಫೂರ್ತಿ ನೀಡಬಲ್ಲದು ಎಂದು ತಿಳಿದಂತಿದೆ. ಇಲ್ಲಿ ಜನರು ಯಾವ ರೀತಿ ಯೋಚನೆಯನ್ನು ಮಾಡಿದ್ದಾರೆ ಅಂತಂದರೆ, ತಾವು ಏನು ಬದುಕನ್ನು ಬದುಕ್ತೀವಿ ಆ ಬದುಕೇ ವೀಣೆ, ತಂಬೂರಿಯೇ ಕವಿಗೆ ಸ್ಫೂರ್ತಿ ನೀಡಬಲ್ಲದು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದಂತಿದೆ. ಆದರೆ ಎಲ್ಲ ಹಾಡಿಗೂ ತಮ್ಮ ಬದುಕು ಸ್ಫೂರ್ತಿ ನೀಡಬಲ್ಲದಂತಾಗಿದೆ ಎಂದು ಅವರು ತಿಳಿದಂತಿದೆ. ಇವರ ಹುಚ್ಚಿನ ಕುಣಿತದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗಬಲ್ಲದು. ಇವರಿಗೇನು ಯದ್ವಾತದ್ವಾ ಅತಿರೇಕದಿಂದ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾರೆ, ಈ ಒಂದು ಹುಚ್ಚುತನದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗೋದಕ್ಕೆ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಪತ್ರಿಕೆಗಳಲ್ಲಿ ಅದರ ಕೀರ್ತಿ ಹರಡಬಲ್ಲದು ಎಂದು ತಿಳಿದಂತಿದೆ. ನಾವು ಈ ಮೌಲ್ಯಗಳನ್ನು ಸಾರ್ಕೊಂಡು ಹೋಗೋದಾಗ್ಲಿ, ಅತಿರೇಕದಿಂದ ನಾವೇನು ಮಾಡ್ತಾ ಹೋಗ್ತಾ ಇದ್ದೀವಲ್ಲ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಪತ್ರಿಕೆಗಳಲ್ಲಿ ಅಂತಂದರೆ ನ್ಯೂಸ್ ಪೇಪರಲ್ಲಿ ಅವರ ಹೆಸರುಗಳು ಬರುತ್ತೆ, ಇದರಿಂದ ಅವರು ಪ್ರಸಿದ್ಧಿಯನ್ನು ಪಡಿತಾರೆ ಅನ್ನೋದನ್ನು ಅವರು ಯೋಚನೆ ಮಾಡಿದ್ದಾರೆ. ಈ ರೀತಿ ಕೀರ್ತಿಯನ್ನು ಪಡ್ಕೊಂಡು ನಾವು ಜೀವನವನ್ನು ಅಥವಾ ಜೀವನದ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಕವಿಯ ಪ್ರಶ್ನೆಯಾಗಿದೆ. ಇಂಥ ಒಂದು ತಿಳುವಳಿಕೆ ಏನಿದೆ ಜನರಲ್ಲಿ, ಅದು ಯೋಗ್ಯವಾದದ್ದೇ ಅನ್ನೋದನ್ನು ಮತ್ತೆ ಲೇಖಕರೇ ಕೇಳ್ತಾ ಹೋಗ್ತಾರೆ. ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟ, ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟಗಳ, ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹನಿದ್ರೆ, ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹನಿದ್ರೆ, ಬೋರ್ಗರೆವ ಹೊಳೆಗಳನ್ನು ಸಿರೆಗಟ್ಟುಗಳ ಬೆರಳಿನಲ್ಲಿ, ಬೋರ್ಗರೆವ ಹೊಳೆಗಳನ್ನು ಸಿರೆಗಟ್ಟುಗಳ ಬೆರಳಿನಲ್ಲಿ, ನಿಲ್ಲಿಸಿದೆ ಇವನ ಕಣ್ಸನ್ನೆ, ನಿಲ್ಲಿಸಿದೆ ಇವನ ಕಣ್ಸನ್ನೆ, ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವನನಗೆ, ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವನನಗೆ, ಮಿಂಚು ದೀಪದ ತುಟಿಯ ಮಂದಹಾಸ, ಮಿಂಚು ದೀಪದ ತುಟಿಯ ಮಂದಹಾಸ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ. ಈ ಒಂದು ಪ್ಯಾರಾಗ್ರಾಫ್ನ ಮೂಲಕ ಏನ ಹೇಳ್ತಾ ಇದ್ದಾರೆ ಅಂತಂದರೆ, ಬೆಟ್ಟ ಘಟ್ಟಗಳಲ್ಲಿ ಅರಿಕೆಯನ್ನು ಮಾಡ್ತಾ ಇದ್ದಾರೆ, ಅದರ ಕುರಿತು ಹೇಳ್ತಾ ಇದ್ದಾರೆ. ಅದನ್ನು ಕುರಿತು ಶತಮಾನಗಳಿಂದ ಮಲಗಿದ್ದಂತಹ ಲೋಹಗಳು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಬ್ಬಿಣ, ಚಿನ್ನ, ಕಲ್ಲಿದ್ದಲು ಮೊದಲಾದಂತಹ ಲೋಹಗಳು ಏನಿತ್ತು ಅದು ಎಲ್ಲಿತ್ತು? ಬೆಟ್ಟಗಳ ತಳದಲ್ಲಿ ಇತ್ತು. ಜನರು ಏನು ಮಾಡ್ತಾ ಇದ್ದಾರೆ, ಅದನ್ನು ಭೂಮಿಯನ್ನು ಕೊರೆದು ಗಣಿಗಾರಿಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿರಲಿಲ್ಲ. ಗಣಿಗಾರಿಕೆಯನ್ನು ಮಾಡಬಹುದು ಅನ್ನೋದು ಆಗ ಸಿದ್ಧವಾಗಿದ್ದಂತಹ ಯೋಜನೆಗಳಾಗಿತ್ತು. ಬೋರ್ಗರೆದು ಹರಿಯುವ ಹೊಳೆಗಳಿಗೆ ಅಣೆಕಟ್ಟುಗಳನ್ನು ಕಟ್ಟುವಂತಹ ಯೋಜನೆಗಳು ಸಹ ಆಗಿನ ಕಾಲದಲ್ಲಿ ಸಿದ್ಧವಾಗಿತ್ತು. ತನ್ನ ಕಣ್ಸನ್ನೇ ಕೈ ಬೆರಳಿನಲ್ಲಿಯೇ ಅವನ್ನೆಲ್ಲ ನಿಲ್ಲಿಸಲು ಸಾಧ್ಯವೇನೋ ಎಂಬಂತೆ ಅವು ಸಿದ್ಧವಾಗಿದೆ. ಇದನ್ನು ಯಾವ ರೀತಿ ಗಣಿಗಾರಿಕೆಯನ್ನು ಮಾಡೋದಕ್ಕಾಗಲಿ ಅಥವಾ ಅಣೆಕಟ್ಟುಗಳನ್ನು ಕಟ್ಟಿ ನದಿಗಳನ್ನು ತಡೆಯುವಂತಹ ಪ್ರಯತ್ನ ಏನು ನಡೆದಿದೆ, ಇದಕ್ಕೆ ಲೇಖಕರು ಏನಂತ ಹೇಳ್ತಾ ಇದ್ದಾರೆ, ತನ್ನ ಕಣ್ಸನ್ನೆ ಮತ್ತು ಕೈ ಬೆರಳಿನಲ್ಲೇ ಅವುಗಳನ್ನೆಲ್ಲ ನಿಲ್ಲಿಸ್ಬಿಡ್ಬೋದು ಅಂತ ಹೇಳಿ
ಮನುಷ್ಯ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವ ನನಗೆ, ಜಲಪಾತಗಳಲ್ಲಿ ದುಮ್ಮಿಕ್ಕುವುದು ಇವ ನನಗೆ, ಮಿಂಚು ದೀಪದ ತುಟಿಯ ಮಂದಹಾಸ, ಮಿಂಚು ದೀಪದ ತುಟಿಯ ಮಂದಹಾಸ. 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ. ಯಂತ್ರಟ್ಟಾಸಗಳಲ್ಲಿ ಇವನ ಪೌರುಷ, ಯಂತ್ರಟ್ಟಾಸಗಳಲ್ಲಿ ಇವನ ಪೌರುಷ ಮೊಳಗು, ಎದ್ದ ಕಟ್ಟಡಗಳಲ್ಲಿ ಇವನ ಹೆಸರು, ಎದ್ದ ಕಟ್ಟಡಗಳಲ್ಲಿ ಇವನ ಹೆಸರು. ಸಂಶೋಧನಾಲಯದ ಮೌನ ಸಾಧನೆಗಳಲ್ಲಿ, ಸಂಶೋಧನಾಲಯದ ಮೌನ ಸಾಧನೆಗಳಲ್ಲಿ ಲಾಳಿಯಾಡುವುದಿವನ ಸ್ಫೂರ್ತಿಯ ಉಸಿರು, ಲಾಳಿಯಾಡುವುದಿವನ ಸ್ಫೂರ್ತಿಯುಸಿರು. ನವಭಾರತ ಯಾವ ರೀತಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ, ಅದು ಯಾವ ರೀತಿ ಕಾಣಿಸ್ತಾ ಇದೆ ಅಥವಾ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತಂದರೆ, ಭಾರತೀಯರಿಗೆ ಜಲಪಾತಗಳಲ್ಲಿ ದುಮ್ಮಿಕ್ಕುವಂಥ ಒಂದು ನೀರಿನ ರಭಸ ಏನಿದೆ ಅದನ್ನು ಮಂದಹಾಸವಾಗಿ ನಾವು ನೋಡ್ತಾ ಇದ್ದೀವಿ. ಆಗ ರೇಡಿಯೋ ಚಾಲನೆಗೆ ಬಂದಿತ್ತು. ಆ ರೇಡಿಯೋಗಳಲ್ಲಿ ನವಭಾರತ ರಾಗದ ಮೋಡಿಯನ್ನು ನಾವು ನೋಡ್ತಾ ಇದ್ವಿ. 100 ಹೆಜ್ಜೆಗಳಲ್ಲಿ ಅದರ ಗೆಜ್ಜೆ ಕಟ್ಟಿದೆ ಎಂಬಂತೆ ಕಂಡು ಬರ್ತಾ ಇತ್ತು. ಈ ನವಭಾರತ ಯಾವ ರೀತಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅನ್ನೋದನ್ನ ಇಲ್ಲಿ ಜನರು ನೋಡ್ತಾ ಬರ್ತಾ ಇದ್ದಾರೆ. ಅದು ಯಾವ ರೀತಿ ಇದೆ ಅಂತಂದ್ರೆ, ಯಂತ್ರಗಳು ಬಂದ್ಬಿಟ್ಟಿದೆ. ಈಗ ಮನುಷ್ಯ ಕೆಲಸ ಮಾಡೋ ಕಾಲ ಎಲ್ಲ ಹೊರಟೋಯ್ತು, ಯಂತ್ರಗಳು ಬಂದ್ಬಿಟ್ಟಿತ್ತು. ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟೋದಕ್ಕೆ ಶುರು ಮಾಡಿ, ನಗರ ಬೆಳವಣಿಗೆ ಹೊಂದ್ತಾ ಬಂತು, ಮಿಷನರೀಸ್ ಬಂತು, ಕಟ್ಟಡಗಳು ದೊಡ್ಡ ದೊಡ್ಡದಾಗಿ ಕಟ್ಟೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಸಂಶೋಧನಾಲಯಗಳನ್ನ ಸ್ಥಾಪನೆಯನ್ನ ಮಾಡಿದ್ರು. ಇದೆಲ್ಲದನ್ನ ಅವರು ವ್ಯಂಗ್ಯವಾಗಿ ಈ ರೀತಿ ಮಾಡೋದ್ರಿಂದ ನಮ್ಮ ಭಾರತ ದೇಶ ಉದ್ಧಾರ ಆಗುತ್ತಾ ಅಥವಾ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ಇಲ್ಲಿ ಲೇಖಕರು ಕೇಳ್ತಾ ಇದ್ದಾರೆ. ಗಡಿಯಾರ ತಿರುಗುವುದು ಇವನಿಂದ, ಗಡಿಯಾರ ತಿರುಗುವುದು ಇವನಿಂದ, ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ, ಗಡಿಯಾರ ತಿರುಗುವುದು ಇವನಿಂದ, ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ. ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ಇವನಿಂದ, ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ಇವನಿಂದ, ವಿಮಾನದ ರೆಕ್ಕೆ ಹಾರುವುದು ಇವನಿಂದ, ವಿಮಾನದ ರೆಕ್ಕೆ ಹಾರುವುದು ಇವನಿಂದ. ಇವನಿಗೆ ಕಣ್ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರ. ನವಭಾರತ ಪುರುಷ ಒಬ್ಬೊಬ್ಬ ನೆದೆಯಲ್ಲೂ ಎದ್ದು ನಿಂತಿದ್ದಾನೆ, ಇವನು ನೆಲದಿಂದ ಆ ಮುಗಿಲ ತನಕ. ಭಾರತ ಯಾವ ರೀತಿ ಬೆಳವಣಿಗೆಯನ್ನ ಹೊಂದ್ತಾ ಹೋಯ್ತು ಅಂತಂದ್ರೆ, ಗಡಿಯಾರವನ್ನ ಕಂಡುಹಿಡಿದಿದ್ರು. ಆ ಒಂದು ಸಮಯದಲ್ಲಿ ನೌಕೆಗಳು ಸಮುದ್ರದಲ್ಲಿ ಓಡಾಡಕ್ಕೆ ಶುರು ಮಾಡಿದ್ವು. ಆಮೇಲೆ ಗಡಿಯನ್ನ ಕಾಯುವುದಕ್ಕೆ ಸೈನಿಕರು ಸಹ ಇದ್ರು. ಅದಾದ ನಂತರ ವಿಮಾನಗಳು ಹಾರಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲದನ್ನು ಕಂಡುಹಿಡಿದಿದ್ದು ಯಾರು? ಮನುಷ್ಯ. ಹಾಗಾಗಿ ನವಭಾರತದ ಜನತೆ ತಮ್ಮ ದೇಶ ಬಹುದೊಡ್ಡ ಸಾಧನೆಯನ್ನ ಮಾಡಿದೆ ಅಂತ ಹೇಳಿ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಅಂದಿನ ಕಾಲಮಾನದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಸಾಧನೆ ಏನೇನೂ ಇರಲಿಲ್ಲ. ನಾವು ಆ ಒಂದು ಕಾಲಮಾನದಲ್ಲಿ ನೋಡ್ತಾ ಹೋದ್ರೆ ಈ ಏನು ಬೆಳವಣಿಗೆಗಳೆಲ್ಲ ಆಯ್ತು, ಈ ಬೆಳವಣಿಗೆಗಳೆಲ್ಲ ನನ್ನಿಂದನೇ ಆಯ್ತು ಅಂತ ಏನು ಮನುಷ್ಯ ಹೆಮ್ಮೆಯನ್ನ ಪಡ್ತಾ ಇದ್ದಾನೆ. ಇದನ್ನ ನಾವು ಬೇರೆ ಅಂದ್ರೆ ವಾಸ್ತವವಾಗಿ ಅಂದಿನ ಕಾಲಮಾನದಲ್ಲಿ ಇದ್ದಂಥ ಪ್ರಪಂಚಗಳ ಬೇರೆ ಬೇರೆ ದೇಶಗಳಿಗೆ ಹೋಲಿಕೆಯನ್ನ ಮಾಡಿದಾಗ ನಮ್ಮ ಭಾರತದ ಸಾಧನೆ ಏನೇನೂ ಇರಲಿಲ್ಲ. ಅವ್ರ ಮುಂದೆ ನಾವು ತುಂಬಾ ಕೆಳಗಡೆ ಇದ್ವಿ, ಒಂದು ಬೆಳವಣಿಗೆ ಮಟ್ಟದಲ್ಲಿ ನಾವು ತುಂಬಾ ಕೆಳಗಡೆ ಇದ್ವಿ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಗಡಿಯಾರ ತಿರುಗುವುದು ನಮ್ಮ ದೇಶದಿಂದನೇ ಅನ್ನುವಂಥ ಒಂದು ಭಾವನೆ ನಮ್ಮ ದೇಶದ ಜನತೆಗೆ ಇತ್ತು. ಹಾಗೇನೆ ನೌಕೆ ಎದೆಯುಬ್ಬಿ ತೇಲುವುದು ನಮ್ಮ ದೇಶದಿಂದ. ಒಟ್ಟಾಗಿ ಹೇಳೋದಾದ್ರೆ ಈ ಪ್ರಪಂಚ ನಡೀತಿರೋದೇ ನಮ್ಮಿಂದ ಅಂತ ಹೇಳಿ ಒಂದು ಭಾವನೆಯನ್ನ ಹೊಂದಿದ್ರು ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನವಭಾರತದ ಒಬ್ಬೊಬ್ಬ ನೆಲೆಯಲ್ಲೂ ಹೀಗೆ ನವಭಾರತದ ಸ್ವರೂಪ ಮೇಲೆ ವಿವರಿಸಿದಂತೆ ಅತಿರೇಕದ ಮಟ್ಟ ಮುಟ್ಟದೆ ಇದು ವಾಸ್ತವಿಕ ಪ್ರಜ್ಞೆ ಅಲ್ಲ, ಇದು ಸಲ್ಲದು, ಅತ್ಯಾದರ್ಶಕ, ಅತ್ಯುತ್ಸಾಹ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪರೋಕ್ಷವಾಗಿ ಇಲ್ಲಿ ಕವಿ ಜನರಿಗೆ ಎಚ್ಚರಿಕೆಯನ್ನ ನೀಡ್ತದೆ. ನಾವೇನು ಹೀಗೆ ಯೋಚನೆಯನ್ನ ಮಾಡ್ತಿದೀವಿ ಅಥವಾ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿ ಏನು ಭರದಿಂದ ಸಾಕ್ತಾ ಇದ್ದೀವಿ, ಆ ಸಾಕ್ತಾ ಇರುವಂತಹ ರೀತಿ ಏನಿದೆಯಲ್ಲ ಅದು ನಮಗೆ ವಿನಾಶಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಹಾಗಾಗಿ ಇಷ್ಟೊಂದು ಅವಸರ ಒಳ್ಳೆಯದಲ್ಲ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳಿದ್ದಾರೆ.
ಒಟ್ಟಾರೆಯಾಗಿ ಹೇಳೋದಾದರೆ ಈ ಪುರುಷ ಸೂಕ್ತ ಅನ್ನುವಂಥ ಒಂದು ಕವಿತೆ ಏನಿದೆಯಲ್ಲ, ಇದು ಒಂದು ವಿಡಂಬನಾತ್ಮಕವಾದಂಥ ಒಂದು ಕವಿತೆಯಾಗಿದೆ. ಕವಿಯಾದವನು ತನ್ನ ಸುತ್ತ ಇರುವಂತಹ ಜನರನ್ನ ಮತ್ತು ಸಮಾಜವನ್ನ, ಅವರು ಅನುಸರಿಸುತ್ತಿರುವಂತಹ ಮೌಲ್ಯಗಳನ್ನ, ಅವರು ಹೋಗ್ತಾ ಇರುವಂತಹ ದಾರಿಯನ್ನ ತಪ್ಪು ಅಂತ ಹೇಳಿ ತೋರಿಸೋದಕ್ಕೆ ವ್ಯಂಗ್ಯ ಮತ್ತು ವಿಡಂಬನೆಗಳನ್ನು ಬಳಸ್ಕೊಂಡಿದ್ದಾನೆ ಇಲ್ಲಿ. ಈ ಮೂಲಕ ಜನರನ್ನು ಎಚ್ಚರಗೊಳಿಸುವ ಮತ್ತು ಸಮಾಜವನ್ನು ತಿದ್ದುವಂತಹ ಒಂದು ಸಣ್ಣ ಆಶಯವನ್ನು ಇಲ್ಲಿ ಲೇಖಕರು ಹೊಂದಿರ್ತಾರೆ. ಪ್ರಸ್ತುತ ನಮಗಿಟ್ಟಿರುವಂತಹ ಈ ಪಠ್ಯದಲ್ಲಿ ನಾವೇನನ್ನು ನೋಡಿದ್ವಿ ಅಂತಂದರೆ, ಲೇಖಕರು ನಮ್ಮ ನವಭಾರತದ ಜನತೆ ಹೋಗುತ್ತಿರುವಂತಹ ಸ್ಪೀಡನ್ನು ಯಾವ ರೀತಿ ಎಚ್ಚರಿಕೆಯ ಮೂಲಕ ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋದ್ವಿ. ಇದಿಷ್ಟು ಪುರುಷ ಸೂಕ್ತ ಅನ್ನುವಂತಹ ಕವಿತೆಯ ಕುರಿತಾದಂತಹ ಸಂಪೂರ್ಣ ವಿಶ್ಲೇಷಣೆಯಾಗಿರುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ.